ತುಮಕೂರು ನಗರದ ಕೋತಿತೋಪು ಆಸ್ಪತ್ರೆ ಆವರಣದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಅಭಿಯಾನಕ್ಕೆ ಸಚಿವ ಸೋಮಣ್ಣ ಚಾಲನೆ ನೀಡಿದರು. ಮಗುವಿಗೆ ಪೋಲಿಯೋ ಹನಿ ಹಾಕಿ ಸಾಂಕೇತಿಕವಾಗಿ ಚಾಲನೆ ನೀಡಿ ಮಾತನಾಡಿದ ಸಚಿವರು, ಭಾರತದಲ್ಲಿ ಜನವರಿ 2011ರಿಂದ ಯಾವುದೇ ಹೊಸ ಪೋಲಿಯೋ ಪ್ರಕರಣ ಕಂಡು ಬಂದಿರುವುದಿಲ್ಲ. ಭಾರತ ದೇಶವು ಈಗ ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಪೋಲಿಯೋ ಮುಕ್ತ ರಾಷ್ಟ್ರ ಎಂಬ ನಿರ್ಮೂಲನೆ ಪ್ರಮಾಣ ಪತ್ರವನ್ನ ಪಡೆದಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ತಾಯಂದಿರು ತಪ್ಪದೆ ಪೋಲಿಯೋ ಹನಿ ಹಾಕಿಸಬೇಕು. ಪ್ರತಿ ಮಗುವಿಗೂ ಪೋಲಿಯೋ ಲಸಿಕೆ ಹಾಕಲು ಆರೋಗ್ಯ ಇಲಾಖೆ ಸಿಬ್ಬಂದಿ ಗಮನ ಹರಿಸಬೇಕು. ಈ ಮೂಲಕ ದೇಶವನ್ನು ಪೋಲಿಯೋ ಮುಕ್ತ ದೇಶ ನಿರ್ಮಾಣ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮನವಿ ಮಾಡಿದರು. ಇದು ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಭಾರತ ಸರ್ಕಾರ ಪೋಲಿಯೋ ಮುಕ್ತ ಆಗಿದ್ರು ಕೂಡ ನಮ್ಮ ಹೊರ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇನ್ನಿತರ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಪೋಲಿಯೋ ಇದೆ. ಆ ಪೋಲಿಯೋವನ್ನ 0ರಿಂದ ಏನು ಮಗು ಹುಟ್ಟಿದ ತಕ್ಷಣದಿಂದ 5 ವರ್ಷದವರೆಗೂ ಇದನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ಬಲ್ಲವರಾಗಿದ್ದಾರೆ. ನಾನು ವಿಶೇಷವಾಗಿ ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರಗಳು ಯಾವ್ದಿರ್ತವೆ ಯಾವ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರ ಈ ಒಂದು ಅಪರೂಪದ ಕಾರ್ಯಕ್ಕೆ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ಬಲ್ಲವರಾಗಿದ್ದೇವೆ. ಈ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅಲ್ಲಿಯ ಸ್ಥಳೀಯ PHಗಳಿರ್ಬೋದು, ಜಿಲ್ಲಾ ಆಸ್ಪತ್ರೆಗಳಿರ್ಬೋದು, DHO, ಚಂದ್ರಶೇಖರ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನ ಅಲ್ಲಿಯ ಏನು CEO ಅವರು, ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ನಿಂತು ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ಕೆಲಸವನ್ನು ಮಾಡ್ತಾ ಇದ್ದೀರಿ, ಒಳ್ಳೇದಾಗ್ಲಿ. ಏನು ಇವತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿದ್ದೀರಿ, ಇದೊಂದು ದೊಡ್ಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥದಕ್ಕೆ ತುಮಕೂರಿನ ಜನತೆ ಪ್ರಾಯಶಃ ಮುಂದಿನ ಪೀಳಿಗೆಗೆ ಒಳ್ಳೆಯ ಆರೋಗ್ಯವನ್ನು ನೀಡ್ತಕ್ಕಂಥದಕ್ಕೆ ಅವರ ನಡೆದಂಥ ತಂದೆ ತಾಯಿಗಳ ಮತ್ತು ಅಧಿಕಾರಿಗಳ ಸಮಕ್ಷಮದಲ್ಲಿ ಇಂಥ ಒಳ್ಳೆ ಕೆಲಸ ನಡೀತಾ ಇದೆ. ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋ ಮನವಿಯನ್ನು ಮಾಡಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಮಕ್ಕಳ ಭವಿಷ್ಯದ ಭಾರತಕ್ಕೆ ತಾವು ಕೂಡ ಅಡಿಪಾಯವನ್ನು ಹಾಕ್ತಾ ಇದ್ದೀರಿ. ಈ ಅಡಿಪಾಯಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೆಜ್ಜೆಯನ್ನು ಹಾಕೋಣ ಅನ್ನೋ ಮಾತನ್ನು ಹೇಳಿ, ಇದೇ ಸಂದರ್ಭದಲ್ಲಿ ಮಾತನಾಡಿದ RCH ಅಧಿಕಾರಿ ಡಾಕ್ಟರ್ ಮೋಹನ್, ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಒಟ್ಟು 1,86,831 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಿದ್ದು 1,219 ಲಸಿಕಾ ಕೇಂದ್ರಗಳು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಟೋಲ್ಗಳಲ್ಲಿ 60 ಟ್ರಾನ್ಸಿಟ್ ಕೇಂದ್ರಗಳನ್ನ ಪೋಲಿಯೋ ಲಸಿಕೆ ನೀಡುವ ವ್ಯವಸ್ಥೆ ಮಾಡಲಾಗಿರುತ್ತದೆ. ಒಟ್ಟು 5,122 ಲಸಿಕಾ ಸಿಬ್ಬಂದಿಗಳು, 265 ಮೇಲ್ವಿಚಾರಕರು ಈ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ನನ್ನ ಹೆಸರು ಡಾಕ್ಟರ್ ಮೋಹನ್ CR, ಜಿಲ್ಲಾ RCH ಅಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ, ತುಮಕೂರು. ಏನು ರಾಷ್ಟ್ರಾದ್ಯಂತ ಈ ದಿನ ಒಂದು ಪಲ್ಸ್ ಪೋಲಿಯೋ ಭಾನುವಾರ ಅಂತ ಏನು ಮಾಡಿದ್ದೀವಿ. ಈ ಒಂದು ಅಭಿಯಾನ ರಾಷ್ಟ್ರಾದ್ಯಂತ ನಡೀತಾ ಇದೆ. ಆ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಈಗ ಸುಮಾರು 1,219 ಬೂತ್ಗಳಲ್ಲಿ ಈ ಒಂದು ಲಸಿಕಾ ಅಭಿಯಾನ ನಡೀತಾ ಇದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಾದಂಥ ನಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಧಾರ್ಮಿಕ ಸಂಸ್ಥೆಗಳಾದ ನಮ್ಮ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಎಲ್ಲ ಕಡೆಗೂ ಮತ್ತು ಜನಸಂದಣಿ ಇರ್ತಕ್ಕಂಥ ಎಲ್ಲ ಒಂದು ಪ್ರದೇಶಗಳಲ್ಲಿ, ಟೋಲ್ಗಳಲ್ಲೂ ಕೂಡ ಈ ಒಂದು ಲಸಿಕಾ ಒಂದು ಅಭಿಯಾನ ನಡೀತಾ ಇದೆ. ಸೊ 0ಯಿಂದ 5 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಲಸಿಕೆಯನ್ನು 2 ಹನಿ ಲಸಿಕೆ ಪಡೀಲೇಬೇಕು, ಹಿಂದೆ ಎಷ್ಟು ಬಾರಿ ಪಡೆದಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಲಸಿಕೆ ಅಭಿಯಾನ ಶುರು ಮಾಡಿದ್ದೀವಿ. ಸೊ ಕಳೆದ ಒಂದು ಡಿಸೆಂಬರ್ ಒಂದು ರೌಂಡ್ನಲ್ಲಿ ಸುಮಾರು 1,95,000 ಮಕ್ಕಳಿಗೆ ನಾವು ಪೋಲಿಯೋ ಹನಿ ಹಾಕಿತ್ತು. ಅದೇ ರೀತಿ ಈ ಸರಿ ನಾವು 1,86,000 ನಮ್ಮದೇನು ಗುರಿ ಇರ್ಬೋದು, ಆದರೆ ವಲಸಿಗರು ಇವರು ಎಲ್ಲ ಜಾಸ್ತಿ ಬರೋದ್ರಿಂದ ಸುಮಾರು 2 ಲಕ್ಷದ ಚಿಲ್ಲರೆ ಒಂದು ಲಸಿಕೆ ಹಾಕುವಂಥ ಗುರಿಯನ್ನು ಹೊಂದಿದ್ದೀವಿ. ಅದಕ್ಕೋಸ್ಕರ ನಾವು
ಎಲ್ಲ ಜಿಲ್ಲಾದ್ಯಂತ ಲಸಿಕಾ ಕೇಂದ್ರಗಳನ್ನ ಮತ್ತು ಲಸಿಕೆ ಕೊಡೋರನ್ನ ಎಲ್ಲನೂ ಕೂಡ ಇದು ಮಾಡಿದ್ವಿ. ಈ ನಿಟ್ಟಿನಲ್ಲಿ ವ್ಯಾಪಕವಾಗಿ ಪ್ರಚಾರವಾಗಿ ಮಾಧ್ಯಮದವ್ರ ಮುಖಾಂತರ ಎಲ್ಲ ಕಡೆಗೂ ನಮ್ಮಲ್ಲಿ ಶಾಲಾ ಜಾಥಾಗಳು ಮಾಡಲಾಗಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಏನು ಶಾಲಾ ಶಿಕ್ಷಕರು ಎಲ್ಲ ಜೊತೆಗೂಡಿ ನಿನ್ನೆ ಅಷ್ಟೇ ಎಲ್ಲ ಕಡೆಗೂ ಶಾಲೆಯಲ್ಲಿ ಜಾಥಾ ಮಾಡಿಸಿದ್ದಾರೆ. ಅದರಂತೆ ಎಲ್ಲ ಇದರಲ್ಲೂ ಭಿತ್ತಿಪತ್ರಗಳನ್ನ ಮಾಡಿಸುವಂಥದ್ದು, ಮಾಧ್ಯಮದಲ್ಲಿ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಈಗಾಗಲೇ ವ್ಯಾಪಕವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಚೇರ್ಪರ್ಸನ್ ಇರ್ತಾರೆ. ಅವರು ಒಂದು ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೇಡಮ್ ಕೂಡ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಎಲ್ಲರೂ ಕೂಡ ಈ ದಿನ ಬೂತ್ಗೆ ಕರೆತಂದು ಪೋಷಕರು 0 ಇಂದ 5 ವರ್ಷದಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಪೋಲಿಯೋ ಹನಿ ಹಾಕುವಂಥ ಒಂದು ಉದ್ದೇಶ. ಇದಕ್ಕೆ 5122 ಲಸಿಕಾ ಕೊಡುವಂಥ ಇವ್ರನ್ನ ಗುರುತಿಸಿದ್ದೀವಿ. ಅದೇ ರೀತಿ ಇದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ಬೋದು, ಅಲ್ಲಿ ಕೂಡ ಸ್ಟಾಫ್ ನರ್ಸ್ಗಳಿಗೆ ಇದು ಮಾಡಿದ್ದೀವಿ. ಅವರು ನಿರಂತರವಾಗಿ 4 ದಿನ ಕೂಡ ಅಲ್ಲಿ ಬಂದಂಥ ಮಕ್ಕಳಿಗೆ ಒಂದು ಲಸಿಕೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಬಿವಿ ಅಶ್ವಿಜಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅಸ್ಗರ್ ಬೇಗ್, ತಹಶೀಲ್ದಾರ್ ರಾಜೇಶ್ವರಿ, ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮೋಹನ್, ಟಿಎಚ್ಒ ಡಾಕ್ಟರ್ ಲಕ್ಷ್ಮೀಕಾಂತ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ಕೋತಿತೋಪು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ದಿವ್ಯಾ ಜ್ಯೋತಿ ಹಾಗೂ ಮಕ್ಕಳು, ತಾಯಂದಿರು ಭಾಗವಹಿಸಿದ್ದರು.